ತೀರ್ಥಹಳ್ಳಿಯಲ್ಲಿ ನಡೆಯುತ್ತಿರುವ ಚಾತುರ್ಮಾಸದ ಸಂದರ್ಭದಲ್ಲಿ ಪರಮ ಪೂಜ್ಯ ಶ್ರೀ ಬ್ರಹ್ಮಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಚಾತುರ್ಮಾಸ್ಯ ಒಂದು ನೆನಪು ಕೃತಿಯನ್ನು ಬಿಡುಗಡೆಗೊಳಿಸಿ ಆಶೀರ್ವಚನ ಪಡೆದರು. ಚಾತುರ್ಮಾಸ್ಯ ಎಂಬುದು ಒಂದು ವ್ರತ. ಆಷಾಢ ಶುಕ್ಲ ಪಕ್ಷದ ಏಕಾದಶಿಯಿಂದ ಕಾರ್ತಿಕ ಶುಕ್ಲ ಪಕ್ಷದ ದಶಮಿಯವರೆಗೆ 4 ಮಾಸಗಳ ಕಾಲ ಆಚರಿಸುವ ಕಾರಣ ಈ ವ್ರತಕ್ಕೆ ಚಾತುರ್ಮಾಸವೆಂದು ಹೆಸರು. ಒಂದೊಂದು ತಿಂಗಳು ಒಂದೊಂದು ಬಗೆಯ ಆಹಾರವನ್ನು ವರ್ಜಿಸುವುದು ಈ ವ್ರತದ ಮಹತ್ವವಾಗಿದೆ ಎಂದು ಚಾತುರ್ಮಾಸ್ಯ ಒಂದು ನೆನಪು ಕೃತಿ ಸಂಪಾದಕ PR ನಾಯ್ಕ್ ಹೇಳಿದರು. ಚಾತುರ್ಮಾಸ್ಯ ವ್ರತಾಚರಣೆ ಮೊದಲ ದಿನದ ಸೇವಾ ಕಾರ್ಯ ದೇವಗಿರಿ ಗ್ರಾಮ ಪಂಚಾಯತ್ ಮಟ್ಟದ ನಾಮಧಾರಿಗಳಿಂದ ನಡೆಸಲಾಯಿತು. ಈ ಸಂದರ್ಭದಲ್ಲಿ ಹೊರೆಕಾಣಿಕೆ ಹೊತ್ತು ಎತ್ತಿನ ಗಾಡಿಯ ಜೊತೆಯಲ್ಲಿ ವಿವಿಧ ವೇಷ ತೊಟ್ಟ ಮಕ್ಕಳೊಂದಿಗೆ ಚಂಡೀನಾದದೊಂದಿಗೆ ವಿಶೇಷ ಉಡುಪು ಧರಿಸಿ ಹೊರೆಕಾಣಿಕೆ ಸಲ್ಲಿಸಿದ ಕಾರ್ಯಕ್ರಮದ ಸಚಿತ್ರ ವರದಿ ಹಾಗೂ ವಿವಿಧ ಲೇಖನಗಳನ್ನೊಳಗೊಂಡ ಕೃತಿಯು ಇದಾಗಿದೆ ಎಂದರು. ದೇವಗಿರಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ST ನಾಯ್ಕ್ ಮಾತನಾಡಿ, ಚಾತುರ್ಮಾಸ್ಯ ನಡೆಯುವ ಪ್ರದೇಶದ ಜನರಲ್ಲಿ ಸುಭಿಕ್ಷೆಯನ್ನು ಉಂಟು ಮಾಡಿ ಸ್ವಾಮೀಜಿಗಳ ದರ್ಶನ ಸೇವೆ ಹಾಗೂ ಅಮೃತ ವಚವನ್ನು ಸವಿಯುವ ಅವಕಾಶ ಎಲ್ಲಾ ಸಮಾಜದ ಜನರಿಗೂ ಲಭಿಸಿರುವುದು ಸಂತೋಷ ತಂದಿದೆ ಎಂದರು. ಕೃತಿ ಬಿಡುಗಡೆ ಸಮಾರಂಭದಲ್ಲಿ ಚಾತುರ್ಮಾಸ್ಯ ವ್ರತ ಆಚರಣೆ ಸಮನ್ವಯ ಸಮಿತಿ ಅಧ್ಯಕ್ಷ HR ನಾಯ್ಕ್, ಕುಮಟಾ ನಾಮಧಾರಿ ಸಂಘದ ಅಧ್ಯಕ್ಷ ಮಂಜುನಾಥ್ ನಾಯ್ಕ್, ಪ್ರಧಾನ ಸಂಪಾದಕ PR ನಾಯ್ಕ್ ಹಾಗೂ ಇತರರು ಉಪಸ್ಥಿತರಿದ್ದರು. ನಾಗರಾಜ್ ನಾಯ್ಕ್, ನುಡಿಸಿರಿ ನ್ಯೂಸ್, ಹೊನ್ನಾವರ.